ನಮಸ್ತೆ ವೀಕ್ಷಕರೇ, ಗೋಲ್ಡನ್ ರತ್ನ ವೆಹಿಕಲ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ವೀಕ್ಷಕರೇ, ನಿಮ್ಮ ಹತ್ರ ಯಾವುದೇ ರೀತಿಯ ಶೇಖರಣೆ ವೆಹಿಕಲ್ ಸೇಲ್ ಮಾಡಬೇಕನ್ನಂಗಿತ್ತಂದ್ರೆ ಸ್ಕ್ರೀನ್ ಮೇಲೆ ಕಾಣುವಂಥದ್ದು ನಮ್ಮ ಯೂಟ್ಯೂಬ್ ಚಾನಲ್ ಸಂಬಂಧಪಟ್ಟಿದ್ದು ವಾಟ್ಸಪ್ ಸಂಖ್ಯೆ ಆಗಿರುತ್ತೆ. ಈ ನಂಬರ್ಗೆ ನೀವು ಯಾವುದೇ ಒಂದು ಕಾರಣಕ್ಕೂ ಕಾಲ್ ಮಾಡಕ್ಕೆ ಹೋಗಬೇಡಿ. ನೀವು ಕಾಲ್ ಮಾಡಿದ್ರು ಕೂಡ ನಾವು ಕಾಲ್ ಪಿಕ್ ಮಾಡಲ್ಲ. ಸೇಲ್ಗಿರೋದು ಗಾಡಿದು ಒಂದು 7ರಿಂದ 8 ಫೋಟೋ ಕಳಿಸಿದ್ರೆ ಸಾಕು, ನಾವೇ ನಿಮಗೆ ಪ್ರೀ ಮಾಡ್ಕೊಂಡ್ಬಿಟ್ಟು ಕಾಲ್ ಮಾಡ್ತೀವಿ ವೀಕ್ಷಕರೇ. ಇನ್ನು ಹೊಸದಾಗಿ ನಮ್ಮದು ಯೂಟ್ಯೂಬ್ ಚಾನಲ್ ಯಾರಾದರೂ ನೋಡೋಕತ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ ದಯವಿಟ್ಟು. ತುಂಬ ಜನ ವೀಡಿಯೋ ನೋಡ್ತಾ ಇದ್ದಾರೆ, ಸಬ್ಸ್ಕ್ರೈಬೇ ಮಾಡ್ತಾ ಇಲ್ಲ. ಹಾಗೆ ನಿಮ್ಮ ಫ್ರೆಂಡ್ ಸರ್ಕಲಲ್ಲಿ ನಿಮ್ಮ ಫ್ರೆಂಡ್ ಯಾರಾದರೂ ಗಾಡಿ ಸೇಲ್ ಮಾಡಬೇಕನ್ನೋಂಗಿತ್ತಂದ್ರೂ ಕೂಡ ಅವರಿಗೂ ಕೂಡ ನೀವು ಈ ವಿಡಿಯೋ ಶೇರ್ ಮಾಡ್ಬೋದು. ನಿಮ್ಮಿಂದ ಅವರಿಗೂ 4 ಜನಕ್ಕೆ ಹೆಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು. ಇನ್ನು ಗಾಡಿ ಓನರ್ ಗಾಡಿ ಬಗ್ಗೆ ಎಲ್ಲ ಏನೇನು ಡೀಟೇಲ್ಸ್ ಹೇಳಿದ್ರೆ ಅನ್ನೋದು ನಾವೊಂದು ಆಡಿಯೋ ಮುಖಾಂತರ ಪ್ಲೇ ಮಾಡ್ತೀನಿ, ಕೇಳ್ಕೊಂಬರೋಣ ಬನ್ನಿ ವೀಕ್ಷಕರೇ. ಸರ್ ನಮಸ್ತೆ. ನಮಸ್ತೆ. ಸರ್, ನಮಗೊಂದು ವೈಟ್ ಬಣ್ಣದ್ದು ವೈಟ್ ಬೋರ್ಡು ಮಾರುತಿ ಸುಜುಕಿ ಓಮಿನಿ ವ್ಯಾನು ಗಾಡಿ ಕಳಿಸಿದ್ರಲ್ಲ, ಮಾರಾಟಕ್ಕಿದೆ ಅಂತ. ಹೌದು ಸರ್. ಸರ್ ಏನೈತ್ರಿ ಮಾಡಲು? 18. 2018 ಮಾಡಲ್ ಐತ್ರಾ? ಹೌದು. ಓಕೆ. ತಾವು ಓನರ್ ಎಷ್ಟಾಗಿದ್ರೆ ಗಾಡಿಗೆ? ಸೆಕೆಂಡ್. ತಾವು ಸೆಕೆಂಡ್ ಓನರ್ ಇದ್ರೆ ಗಾಡಿ ನಿಮ್ಮದು ಯಾರು ತೊಗೊತಾರೆ ಅವರು 3ನೇ ಓನರ್ ಆಗ್ತಾರೆ ರೀ. ಹೌದು. ಇಲ್ಲಿ ತನಕ ಸರ್ ರನ್ನಿಂಗಲ್ಲಿ ಎಷ್ಟು ಓಡೈತ್ರಿ ಕಿಲೋಮೀಟ್ರು? 52,000. 52,000 ಕೂಡ ಓಡಿರೋದು ಜೆನ್ಯೂನ್ ರನ್ನಿಂಗ್ ಓಡೈತ್ರಿ ಸರ್? ಅದು ಶೋರೂಮ್ ರೆಕಾರ್ಡ್ ಐತ್ರಿ? ಹೌದು. ಓಕೆ. ಸರ್ ಟೈರ್ ಕಂಡೀಷನ್ ಅಂತಿಲ್ಲ, ಅದು ಕೂಡ ನೋಡೋದಾದ್ರೆ ಫ್ರಂಟ್ ಟು ಬ್ಯಾಕ್ ಸೈಡ್ ಸ್ಟೆಪ್ನಿ ಏನು 5 ಟೈರ್ ಐತಲ್ಲ ರೀ ತಮ್ಮ ಗಾಡಿಗೆ, ಎಷ್ಟು ಐತ್ರಿ ಸರ್ ಪರ್ಸೆಂಟೇಜು? 80-90 ಇದೆ ಸರ್. 80ರಿಂದ 90% ತನಕ ಟೈರ್ಗಳು ಐತ್ರಿ? ಹೌದು. ಓಕೆ, ವಿತ್ ಸ್ಟೇಪ್ನಿ ಹಿಡ್ಕೊಂಡು. ಹೌದು. ಇನ್ನು ಇಂಜನ್ ಕಂಡೀಷನ್ ಆಗಿರ್ಬೋದು ರೀ, ಗಾಡಿ ಬಾಡಿ ನೆನಪಿಲ್ಲ, ಅದು ಕೂಡ ಯಾವ ಥರ ಇಟ್ಕೊಂಡಿರ ಸರ್ ಪ್ರೆಸೆಂಟು? ಚೆನ್ನಾಗಿದೆ, ಕ್ಲಾಸ್ ಇದೆ. ಓಕೆ. ಇಂಜನ್ ಬಂದುಬಿಟ್ಟು ಶೂಲ್ ಇಂಜನ್ ಐತ್ರಿ, ಮೆಕ್ಯಾನಿಕಲ್ ಕೆಲಸ ಆಗೈತ್ರಿ? ಇಲ್ಲ ಸೇಲ್. ಇನ್ನೂವರೆಗೂ ಏನು ಕೆಲಸಕ್ಕೆ ಬಂದಿಲ್ಲ? ಇಲ್ಲ. ಸರ್ MP5 ಇಂಜನ್ ಇದು? ಹೌದು. ಓಕೆ. ಏನು ಕೊಡುವಂಥದ್ದು ರೀ ಮೈಲೇಜು? ಫ್ಯೂಲು ಪೆಟ್ರೋಲ್ ಮಾತ್ರನಾ, LPG CNG ಏನಾದರೂ ಎಕ್ಸ್ಟ್ರಾ ಫಿಟೆಡ್ ಮಾಡಿಸಿದ್ರೆ ಈ ಥರ? ಏನಿಲ್ಲ, ಪ್ಯೂರ್ ಪೆಟ್ರೋಲ್. ಓಕೆ. ಒಂದು 13-14 ಕೊಡುತ್ತಾ ಮೈಲೇಜು? ಹೌದು. 14-15 ಇರ್ತದೆ. ಓಕೆ. ಸರ್ ಸೀಟ್ ಕುಷನ್ ಆಗಿರ್ಬೋದು, ಮ್ಯೂಸಿಕ್ ಸಿಸ್ಟಮ್ ಎಲ್ಲ ಇದೆಯಾ? ಇದೆ ಎಲ್ಲ ಇದೆ. ಓಕೆ. ಗಾಡಿ ಆಕ್ಸಿಡೆಂಟ್ ಆಗೋದು, ರೀಪೇಂಟು, ಡೆಂತು, ಕ್ರ್ಯಾಸಸ್ಸು, ಟಿಂಕ್ರಿಂಗ್ ಕೆಲಸ, ಸಣ್ಣ ಪುಟ್ಟ ಮನೆ ಕೆಲಸ ಈ ಥರ ಯಾವುದೂ ಪ್ರಾಬ್ಲಮ್ ಇಲ್ಲ ಅಲ್ಲ ಸರ್? ನಿಮ್ಮ ಕೈಯಲ್ಲಿ ಮಾತ್ರ ಸಂಪೂರ್ಣವಾಗಿ ಶುದ್ಧ ಕ್ಲೀನ್ ಆ್ಯಂಡ್ ಕ್ಲಿಯರ್ ಐತ್ರಿ? ಏನು ಈ ಥರ ಹೌದು. ಏನಾದ್ರು ಪ್ರಾಬ್ಲಮ್ ಇದೆಯಾ? ಏನಿಲ್ಲ. ಓಕೆ. ಸರ್ 5 ಸೀಟ್ರ್ ಐತ್ರಿ? 7+1 8 ಸೀಟ್ರಾ ಇದು? 7+1 8. ಓಕೆ. ಬಂಪರು ಕೆರಿಯರ್ ಏನಾದರೂ ಫಿಟ್ನೆಸ್ ಇದೆಯಾ, ಪ್ಲೇನ್ ಇದೆಯಾ ಗಾಡಿ? ಬಂಪರ್ ಇದೆ ಸರ್, ಕ್ಯಾರಿಯರ್ ಇಲ್ಲ. ಬಂಪರ್ ಐತ್ರಿ? ಹೌದು. ಓಕೆ ಸರ್. ಇನ್ನು ಡಾಕ್ಯುಮೆಂಟ್ಸ್ ಎಲ್ಲ ನೋಡೋದಾದ್ರೆ ಸರ್, FC ಇನ್ಸೂರೆನ್ಸ್ ಕೂಡ ತಾವು ಎಲ್ಲಿ ತನಕ ರನ್ನಿಂಗ್ ಇಟ್ಟಿದ್ದೀರಾ ಈ ಓಮಿನಿ ಗಾಡಿಗೆ? ಇನ್ಸೂರೆನ್ಸ್ ಇದೆ, FC 33-34 ತನಕ ಇದೆ. ಇದು ಇನ್ಸೂರೆನ್ಸ್ ಕೂಡ ಇದೆ. ಓಕೆ. ಎಷ್ಟು ತಿಂಗಳ ತನಕ ಸಿಗ್ತೈತೆ ರೀ ಇನ್ಸೂರೆನ್ಸ್? ಒಂದು 5-6 ತಿಂಗಳು ಇರಬೇಕು. 5-6 ತಿಂಗಳ ತನಕ ಸಿಗ್ತೈತೆ ರೀ? ಹಾಂ. ಓಕೆ. ಒಟ್ಟಿನಲ್ಲಿ ನಿಮ್ಮ ಗಾಡಿ ಏನು ತೊಗೊಂತಾರಲ್ಲ, ಈ ಓಮಿನಿ ಗಾಡಿ ಕಸ್ಟಮರು, ಅವರು ₹1 ಏನು ಕೆಲಸ ಮಾಡೋದೇನು ಅವಶ್ಯಕತೆ ಇಲ್ಲ. ಆರಾಮಾಗಿ ಬಿಸ್ನೆಸ್ಗಾಗಿರ್ಬೋದು, ಫ್ಯಾಮಿಲಿ ಯೂಸ್ಗಾಗಿರ್ಬೋದು, ಈ ಥರ ಅವ್ರು ಗಾಡಿ ಯೂಸ್ ಮಾಡ್ಕೋಬೋದು. ಅಷ್ಟಂತರ ಕಂಡೀಷನ್ ಐತೆ ರೀ? ಹೌದು. ಓಕೆ. ಸರ್ ಇನ್ನು ಡೈರೆಕ್ಟ್ ರೇಟ್ ವಿಷಯ ಬಂದಾಗ ತಾವು ಏನು ಕೋಟ್ ಮಾಡ್ತೀರಾ ಈ 18 ಮಾಡಲ್ ಗಾಡಿಗೆ? ರೈಟ್. 3 ಕಾಲು. 3,25,000? 25,000. ಓಕೆ. ಮಾಡಲ್ 18 ಐತ್ರಿ. ತಾವು ಓನರ್ ಕೂಡ 2 ಆಗಿದ್ದೀರ. ಗಾಡಿ ಯಾರು ತೊಗೊಂತಾರೆ ನಿಮ್ಮದು 3ನೇ ಓನರ್ ಆಗ್ತಾರೆ. ತಾವು ಹೇಳಕತ್ತಿದ ರೇಟ್ ಕೂಡ 3,25,000. ನಮ್ಮ ಕಡೆಯಿಂದ ಬಂದ್ರಿ ಇದ್ರಾಗ ಏನು ಮಾಡ್ಕೊಡ್ತೀರಿ ಸರ್ ಹೆಚ್ಚು ಕಡಿಮೆ? 3:20 ಕೊಡು ಸರ್. 3,20,000 ಕೊಡ್ತೀರಾ? ಹಾಂ. ಓಕೆ. ಇದೇನು ಫೈನಲ್ ರೇಟ್ ಆಗುತ್ತಾ ಸರ್? ಸ್ವಲ್ಪ ಜಾಸ್ತಿನೇ ಆಗುತ್ತೆ, ಯಾಕಂದ್ರೆ ನೀವು ಸಿಂಗಲ್ ಓನರು ಕೂಡ ಅಲ್ಲ, ಆಲ್ರೆಡಿ ಸೆಕೆಂಡ್ ಓನರ್ ಆಗಿರೋರು. ಹ್ಞೂ. ಸೊ ಅದಕ್ಕೋಸ್ಕರ ನೀವು 5,000 ಡಿಸ್ಕೌಂಟ್ ಮಾಡಿದ್ರು ಕೂಡ ಸ್ವಲ್ಪ ರೇಟ್ ಜಾಸ್ತಿನೇ ಆಗುತ್ತೆ, 3,20,000. ಬರಲಿ ಹೆಚ್ಚು ಕಮ್ಮಿ ಮಾಡು. ಇದ್ರಾಗ ಕೂಡ ಹೆಚ್ಚು ಕಡಿಮೆ ಮಾಡ್ತಿರಲ್ಲ? ಮಾಡು. ಲೊಕೇಶನ್ ಸರ್ ಇದು ಗಾಡಿ ಇರೋದು? ಪುತ್ತೂರು ಸಿಟಿಗೆ ಐತ್ರಿ? ಹೌದು. ತಮ್ಮದು ಕಾಂಟ್ಯಾಕ್ಟ್ ನಂಬರ್ ಇದೆ ಐತ್ರಿ? ಹೌದು. ಅಪ್ಡೇಟ್ ಮಾಡಿರ್ತೀವಿ, ಆದಷ್ಟು ನೋಡಿ ಮಾಡಿ ಕೊಡೋ ಪ್ರಯತ್ನ ಮಾಡಿ ಸರ್. ಆಯ್ತು. ಥ್ಯಾಂಕ್ ಯು ಸರ್.